ವಾರ್ತೆಗಳ ವಿವರ. ಹರಿಯಾಣದ ಸೂರಜ್ಕುಂಡ್ನಲ್ಲಿ ನಡೆಯುತ್ತಿರುವ 2 ದಿನಗಳ ಗೃಹ ಸಚಿವರ ಚಿಂತನಾ ಶಿಬಿರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಪಾಲ್ಗೊಂಡರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜ್ಯ ಗೃಹ ಸಚಿವರು, ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿಬಿರ ಉದ್ದೇಶಿಸಿ ಪ್ರಧಾನಿ, ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣ, ಹಳೆಯ ವಸಾಹತುಶಾಹಿ ಮನಸ್ಥಿತಿಯಿಂದ ಸ್ವಾತಂತ್ರ್ಯ, ಪರಂಪರೆಯ ಬಗ್ಗೆ ಹೆಮ್ಮೆ, ಮುಖ್ಯವಾಗಿ ಜನಸೇವೆಯ ಕುರಿತು ಕರ್ತವ್ಯ, ಈ ಪಂಚಪ್ರಾಣ ತತ್ವದ ಮೂಲಕ ಮುಂದಿನ 25 ವರ್ಷಗಳಲ್ಲಿ ಅಮೃತ ಪೀಳಿಗೆಯನ್ನು ಸೃಷ್ಟಿಸಬೇಕಾಗಿದೆ ಎಂದು ಹೇಳಿದರು. ಸಹಕಾರದ ಸಂಯುಕ್ತ ವ್ಯವಸ್ಥೆಗೆ ಇಂದಿನ ಚಿಂತನಾ ಶಿಬಿರ ಉತ್ತಮ ವೇದಿಕೆಯಾಗಿದೆ. ದೇಶವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಲು ರಾಜ್ಯಗಳಲ್ಲಿ ಅಸ್ತಿತ್ವದಲ್ಲಿರುವ ಉತ್ತಮ ಕಾನೂನು ಸುವ್ಯವಸ್ಥೆ ಮಾದರಿಗಳನ್ನು ಪರಸ್ಪರ ಅರಿತುಕೊಳ್ಳಲು ಸಹಕಾರಿಯಾಗಿದೆ. ಕಾನೂನು ಸುವ್ಯವಸ್ಥೆ ರಾಜ್ಯಗಳ ವಿಷಯವಾಗಿದ್ದರೂ ಇದು ದೇಶದ ಏಕತೆ ಮತ್ತು ಸಮಗ್ರತೆಯೂ ಸಂಬಂಧಿಸಿದ ಸಂಗತಿಯಾಗಿದ್ದು, ಎಲ್ಲರೂ ಸೇರಿ ಜವಾಬ್ದಾರಿ ನಿಭಾಯಿಸುವುದು ಅಗತ್ಯ ಎಂದು ಹೇಳಿದರು. एक उत्तम उदाहरण है। हर एक राज्य एक दूसरे से सीखें, एक दूसरे से प्रेरणा लें, देश की बेहतरी के लिए मिलजुल करके काम करें। ये संविधान की भी भावना है और देशवासियों के प्रति हमारा दायित्व भी है। साथियों, आजादी का अमृत काल हमारे सामने है। आने वाले 25 साल देश में एक अमृत पीढ़ी के निर्माण के हैं। ये अमृत पीढ़ी पंच प्राणों के संकल्पों को धारण करके निर्मित होगी। विकसित भारत का निर्माण, गुलामी की हर सोच से मुक्ति, विरासत पर गर्व, एकता और एकजुटता और सबसे प्रमुख बात नागरिक कर्तव्य, इन पंच प्राणों का महत्व एक विश्वास नीचे तक हम पहुंचा पा सकते हैं। टेक्नोलॉजी क्राइम प्रिवेंशन में भी मदद करती है और क्राइम डिटेक्शन में भी, क्राइम इन्वेस्टिगेशन में भी बहुत काम आती है। आज देखिए कितने ही अपराधी सीसीटीवी की वजह से पकड़े जा रहे हैं। स्मार्ट सिटी अभियान के तहत शहरों में बनाए गए आधुनिक कमांड एंड कंट्रोल सिस्टम से भी बहुत मदद मिल रही है। साथियों, इस प्रकार की नई टेक्नोलॉजी के विकास के लिए केंद्र सरकार ने पुलिस टेक्नोलॉजी मिशन भी शुरू किया है। अनेक राज्य भी इसमें अपने स्तर पर काम कर रहे हैं, लेकिन यह अनुभव आ रहा है कि हमारे अलग अलग प्रयोग होने के कारण हमारी टेक्नोलॉजी एक दूसरे के साथ बात नहीं करती है और इसलिए हमारी एनर्जी वेस्ट होती है। वो जो भी मटेरियल है वो उस राज्य तक सीमित रहता है। हमें कॉमन प्लेटफॉर्म के विषय में बड़ा मन रख करके सोचना ही पड़ेगा। किसी एक के पास बहुत उत्तम चीज है तो ये मान करके न बैठे कि मेरे पास है, मैं तो किसी को दूंगा नहीं, मैं अपनी ताकत बनाए रखूंगा। एक समय आएगा, कितनी उत्तम टेक्नोलॉजी होगी और लोगों के सहयोग में नहीं होगी तो स्टैंड अलोन निकम्मी हो जाएगी। और इसलिए टेक्नोलॉजी में भारत के संदर्भ में मैं सोच रहा, हमारी सभी बेस्ट प्रैक्टिसेस, बेस्ट इनोवेशन कॉमन लिंक वाले ही होने चाहिए, इंटर ऑपरेबल होने चाहिए, एक दूसरे के साथ लगातार सरलता से बात कर सके, ये व्यवस्थाएं अनिवार्य हैं। बहुत आतुर है। ಸುರಕ್ಷತೆ ಮತ್ತು ನಾಗರಿಕರಿಗೆ ಕಾನೂನಾತ್ಮಕ ಹಕ್ಕುಗಳ ಲಭ್ಯತೆ, ದುಷ್ಟಶಕ್ತಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ನಮ್ಮ ಜವಾಬ್ದಾರಿ. ಸಣ್ಣದೊಂದು ಸುಳ್ಳು ದೇಶದೆಲ್ಲೆಡೆ ಬಿರುಗಾಳಿ ಎಬ್ಬಿಸಬಹುದು. ಯಾವುದೇ ರೀತಿಯ ಸಂದೇಶವನ್ನು ನಂಬುವ ಹಾಗೂ ಮತ್ತೊಬ್ಬರಿಗೆ ಕಳಿಸುವ ಮುನ್ನ ಅದರ ಸತ್ಯಾಸತ್ಯತೆ ಬಗ್ಗೆ ಅರಿತುಕೊಳ್ಳಬೇಕೆಂದು ಜನರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು.
ಕಾನೂನು ಸುವ್ಯವಸ್ಥೆ ಇಂದು ರಾಜ್ಯ ದೇಶಗಳ ಗಡಿ ಮೀರಿದೆ. ಅಂತಾರಾಜ್ಯ ಅಂತಾರಾಷ್ಟ್ರೀಯ ಅಪರಾಧಗಳು ಸಾಮಾನ್ಯವಾಗಿವೆ. ದೇಶದ ಹೊರಗೆ ಕುಳಿತಿರುವ ಅಪರಾಧಿ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುವ ಮೂಲಕ ಎಲ್ಲಾದರೂ ಅಪರಾಧ ಕೃತ್ಯ ನಡೆಸಬಹುದು. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯಗಳೂ ಸಹ ಅತ್ಯಂತ ಸಮನ್ವಯತೆಯಿಂದ ಕಾರ್ಯನಿರ್ವಹಿಸಬೇಕಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ತನಿಖಾ ಸಂಸ್ಥೆಗಳ ನಡುವೆ ಸಹಯೋಗ ಅಗತ್ಯ. ಇದರಿಂದ ಪ್ರತಿ ರಾಜ್ಯಕ್ಕೂ ಬಲ ದೊರೆಯುತ್ತದೆ. 5G ತಂತ್ರಜ್ಞಾನ ವೇಗವಾಗಿ ಎಲ್ಲರಿಗೂ ಲಭ್ಯವಾಗುತ್ತಿದೆ. ಇದರಿಂದ ಅನುಕೂಲ ಎಷ್ಟಿದೆಯೋ ಅಷ್ಟೇ ಎಚ್ಚರಿಕೆಯೂ ಅಗತ್ಯ. 5G ತಂತ್ರಜ್ಞಾನದಿಂದ ಗುರುತು ಪತ್ತೆ ತಂತ್ರಜ್ಞಾನ, ಆಟೋಮ್ಯಾಟಿಕ್ ನಂಬರ್ ಪ್ಲೇಟ್ ತಂತ್ರಜ್ಞಾನ, ಡ್ರೋನ್, CCTV ತಂತ್ರಜ್ಞಾನಗಳು ಸಾಕಷ್ಟು ಸುಧಾರಣೆಯಾಗಲಿವೆ. ಹಾಗೆಯೇ ಅಪರಾಧಿಗಳಿಗೂ ಅನುಕೂಲವಾಗಲಿದೆ. ನಮ್ಮ ಕಾನೂನು ವ್ಯವಸ್ಥೆ ಕೂಡ ಅದಕ್ಕೆ ತಕ್ಕಂತೆ ಸ್ಮಾರ್ಟ್ ಆಗಬೇಕಾಗಿದೆ ಎಂದು ಹೇಳಿದರು. ಶಸ್ತ್ರಾಸ್ತ್ರ ಮಾದಕ ವಸ್ತು ಸಾಗಣೆ ಬಳಕೆಯಾದರೆ ಇವುಗಳನ್ನು ನಿಯಂತ್ರಿಸುವ ನೂತನ ತಂತ್ರಜ್ಞಾನದ ಬಗ್ಗೆ ನಾವು ಕೆಲಸ ಮಾಡಬೇಕು. ತಂತ್ರಜ್ಞಾನವನ್ನು ಜನರ ಸುರಕ್ಷತೆ ಹೇಗೆ ಬಳಕೆ ಮಾಡಬೇಕು ಎನ್ನುವುದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಕಾನೂನು ಸುವ್ಯವಸ್ಥೆ ವಿಧಾನದಲ್ಲಿ ವ್ಯಾಪಕವಾಗಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಬೇಕು. ಅಪರಾಧ ತಡೆ ಹಾಗೂ ಅಪರಾಧಗಳ ಪತ್ತೆಗೆ ತಂತ್ರಜ್ಞಾನದ ಪರಿಣಾಮಕಾರಿ ಬಳಕೆ ಅಗತ್ಯ. ಈ ನಿಟ್ಟಿನಲ್ಲಿ ಹೊಸ ತಂತ್ರಜ್ಞಾನಗಳ ಅನ್ವೇಷಣೆಗಾಗಿ ಪೊಲೀಸ್ ತಂತ್ರಜ್ಞಾನ ಮಿಷನ್ ಸ್ಥಾಪನೆ ಮಾಡಲಾಗಿದೆ. ಅನೇಕ ರಾಜ್ಯಗಳಲ್ಲಿ ಈ ಕುರಿತು ಕಾರ್ಯಾರಂಭವಾಗಿದೆ ಎಂದು ತಿಳಿಸಿದರು. ರಾಜ್ಯಗಳು ಉತ್ತಮ ಪದ್ಧತಿಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಬೇಕು. ವಿಧಿ ವಿಜ್ಞಾನದ ಬಳಕೆ ಹೆಚ್ಚುತ್ತಿದೆ. ಇದನ್ನು ಪೊಲೀಸರು ಅರ್ಥ ಮಾಡಿಕೊಳ್ಳಲು ಸೂಕ್ತ ತರಬೇತಿ ಅಗತ್ಯ. ಮಾನವ ಸಂಪನ್ಮೂಲದ ಅಗತ್ಯವೂ ಹೆಚ್ಚುತ್ತಿದೆ. ನಾಗರಿಕ ರಕ್ಷಣೆಗಾಗಿ ಕಾನೂನು ವಿರೋಧಿ ಶಕ್ತಿಗಳನ್ನು ಮಣಿಸುವ ಸದೃಢ ವ್ಯವಸ್ಥೆಗೆ ಎಲ್ಲರೂ ಸೇರಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಗೃಹ ಸಚಿವ ಅಮಿತ್ ಶಾ ಗಡಿಯಾಚೆಗಿನ ಭಯೋತ್ಪಾದನೆ, ಒಳನುಸುಳುವಿಕೆ, ಡ್ರೋನ್ ಮೂಲಕ ಶಸ್ತ್ರಾಸ್ತ್ರ ಪೂರೈಕೆ, ಮಾದಕ ವಸ್ತುಗಳ ಪೂರೈಕೆ ನಿಯಂತ್ರಿಸಲು ಎಲ್ಲ ರಾಜ್ಯಗಳ ಸಹಕಾರದಿಂದ ಈ ದುಷ್ಕೃತ್ಯಗಳನ್ನು ಹತ್ತಿಕ್ಕಲು ಸಾಧ್ಯವಾಗಲಿದೆ. ಹಲವು ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಸೂಕ್ತ ಸಲಹೆಗಳನ್ನು ನೀಡಿದ್ದು, ಇವುಗಳನ್ನು ಪರಿಶೀಲಿಸಲಾಗುವುದು. ಅಲ್ಲದೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅಪರಾಧ ನಿಯಂತ್ರಣ ಸೇರಿದಂತೆ ಇತರೆ ನೆರವು ನೀಡಲು ಸಿದ್ಧವಿದೆ ಎಂದು ತಿಳಿಸಿದರು.